मुख्य संपदालेख्य समुल्लेखन भित्तये सच्चिदानंद रूपाय शिवाय परब्रह्मणे नमः। ओम शांति शांति शांति। ओम श्री गुरु बसवलिंगाय नमः। ओम श्री गुरु बसवलिंगाय नमः। ಇವತ್ತು ಬಸವ ಜಯಂತಿ ಅದು ಇದಕ್ಕೆ 3.5 ಮುಹೂರ್ತ ಅಂತಾರೆ. 3.5 ಮುಹೂರ್ತ ಅಂತಾರೆ. ಇವತ್ತು ಏನು ಮಾಡ್ತಿರೋ ಎಲ್ಲವೂ ಸಕ್ಸಸ್ ಆಗ್ತದೆ ಅಂತ ನಮ್ಮ ಗೌರಿ ಅನೇಕ ಸಾರಿ ಪ್ರಯತ್ನ ಮಾಡಿ ಕೊನೆಗೂ ಇಂಥ ಮುಹೂರ್ತದ ದಿವ್ಯ ಮುಹೂರ್ತದೊಳಗೆ ಇವತ್ತು ತನ್ನ ಸ್ಪಾ ಓಪನಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣೀಕರ್ತರು ಅರುಳುಗುಪ್ಪೆ ಪರಿವಾರದ ಅವರು ನಿಜದಾನಿಗಳು. ಯಾಕೆ ಈ ವಾಗ್ದಾನಿಗಳ ಸಮೂಹ ಜಾಸ್ತಿ ಅದ, ವಾಗ್ದಾನ ಮಾಡೋರ ಸಂಖ್ಯೆ ಜಾಸ್ತಿ ಅದ. ನಿಜದಾನಿಗಳ ಕುಟುಂಬದಿಂದ ಬಂದಂಥ ಶ್ರೀಯುತ ಸುರೇಶ್ ಸರ್ ಅವರು ನಮ್ಮ ಮಗಳ ಕೋರಿಕೆಯನ್ನು ಸ್ಯಾಂಕ್ಷನ್ ಮಾಡಿ ಇಲ್ಲಿ ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ನಾವೆಲ್ಲರೂ ಇವತ್ತು ಕೂಡಿದ್ದೀವಿ. ನಮ್ಮ ಬೀಗರಾದಂಥ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರಿಗೆ ನಮ್ಮನ್ನು ಎಷ್ಟು ಹೊಗಳ್ತೀವಿ ಅಷ್ಟು ಖುಷಿ ಅವ್ರು. ಬಟ್ ಹೊಗಳಿದ್ದೆ ಯಾರು ನಮ್ಮನ್ನ ಅಷ್ಟೇ ಅಲ್ಲ, ಎಲ್ಲರನ್ನೂ ಹೊಗಳ್ತಾರೆ. ಒಳ್ಳೆಯ ಗುಣಗಳನ್ನಂತೂ ಬೈತಾರೆ. ಅದು ಅವ್ರ ಗುಣ ಆಗಿಬಿಟ್ಟಿದೆ. ಸೊ ಅವ್ರು ಹೇಳಿದ್ರು, ನಾನು ಸುಮಾರು 19 ವರ್ಷ ಹಿಮಾಲಯದೊಳಗೆ ಬಂದಿದ್ದೀನಿ. ಓಶೋರ ಜೊತೆಗೆ ಸದ್ಗುರು ನನ್ನ ಅತ್ಯಂತ ಆತ್ಮೀಯರವರು. ಸದ್ಗುರು ಜೆ ಕೆ ವಾಸುದೇವರು, ಕೋಡಿಹಳ್ಳಿ ಅರಸಿಕೆರೆ ಕೋಡಿಮಠ ಶ್ರೀಗಳು ನನ್ನ ಆತ್ಮೀಯ ಸ್ನೇಹಿತರು, ಕ್ಲಾಸ್ಮೇಟ್ ಅವರು. ಸೊ ಹೀಗೆ ನಾನು ಅತ್ಯುತ್ತಮ ಯೋಗದ ಪರಿವಾರದೊಳಗೆ ನನ್ನ ಇಡೀ ಬದುಕನ್ನು ಕಳೆದವ. ನನ್ನ ಬಾಲ್ಯದ 11ನೇ ವಯಸ್ಸಿನಿಂದ ಹಿಡ್ಕೊಂಡು 64 ವರ್ಷದಿಂದ ಯೋಗವನ್ನು ಕಲಿಸ್ತಾ ಇದ್ದೀನಿ. ಹೌದಾ? ಸುಮಾರು 5 MA ಮಾಡಿ 187 ವಿವಿಧ ವಿಷಯಗಳಲ್ಲಿ ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಮಾಡಿದ್ದೇನೆ. ಇದೆಲ್ಲ ಹೇಳ್ತಾ ಹೋದರೆ ಸುಮಾರು 16 ಪೇಜಿನ ನನ್ನ ರಿಸ್ಯೂಮ್ ಬರ್ತದೆ, ಬಯೋಡಾಟಾ ಬರ್ತದೆ. ಆ್ಯಕ್ಚುಲಿ ಇರಲಿ, ಅದೆಲ್ಲ ಬದಿಗಿರಿಸಿ ಇವತ್ತು ನನಗೆ ಒಂದು ಆಶ್ಚರ್ಯ ಏನಿಸುತ್ತಪ್ಪ ಅಂದ್ರೆ, ಇವತ್ತು ಬಸವ ಜಯಂತಿ ಅದ, ನೀವೆಲ್ಲರೂ ಜ್ಯುವೆಲ್ಲರಿ ಶಾಪ್ ಮುಂದೆ ನಿಂತಿರ್ಬೇಕಾಗಿತ್ತು. ಆ್ಯಕ್ಚುಲಿ ಅಷ್ಟೊತ್ತಿಗೆ ಅದು ಇಲ್ಲಿ ಬಂದಿದ್ದೀರಪ್ಪ ಅಂತಂದ್ರೆ ನಮ್ಮ ಜೋಳದಾಳ್ ಕುಟುಂಬದ ಮೇಲೆ ಇಟ್ಟಂತ ನಿಮ್ಮ ಪ್ರೀತಿ ಅಂತ, ಚಿನ್ನಕ್ಕಿಂತ ಹೆಚ್ಚು ಪ್ರೀತಿ ಇಟ್ಟು ಇಲ್ಲಿ ಬಂದಿದ್ದೀರಿ ಎಲ್ಲರೂ. ಸೊ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಒಂದು ನಿಮಗೆ ಗೊತ್ತಿರಲಿ, ಇವತ್ತು ಅನ್ನ ಬಸವಣ್ಣವರ ಜಯಂತಿ ಮಾಡ್ತಾ ಇದ್ವಿ ನಾವು. ಇವತ್ತು ನಮ್ಮಲ್ಲಿ ಪ್ರತಿಭೆಗಳಿಗೆ ಎಷ್ಟು ಕಿಮ್ಮತ್ತು ಇರುವುದಿಲ್ಲ ಅಂತ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಪ್ಪ ಅಂದ್ರೆ, ಅಕಸ್ಮಾತ್ ಬಸವಣ್ಣವರು ಭಾರತದೊಳಗೆ, ಅದು ಕರ್ನಾಟಕದೊಳಗೆ, ಅದು ಕುಗ್ರಾಮ ಕುಜಿಲ್ಲೆ ಅಂತೀವಲ್ಲ, ಅತ್ಯಂತ ಹಿಂದುಳಿದ ನಾಡಿನೊಳಗೆ ಅವ್ರು ಹುಟ್ಟಿದರು. ಇದಕ್ಕೆ ಕಾರಣ ಅವರು ಜಗತ್ತು ಬಂದೇರಾಗಲಿಲ್ಲ, ಕೇವಲ ಒಂದು ಲಿಂಗಾಯತ ವೀರಶೈವ ಸಮಾಜಕ್ಕೆ ಸೀಮಿತರಾಗಿಬಿಟ್ಟು. ಇಲ್ದಿದ್ರೆ ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್ ಇವ್ರ ಮುಂದೆ ಯಾರಲ್ಲ. ಇವತ್ತು ನಮ್ಮಲ್ಲಿ 4 ವೇದಗಳದಾವ, 108 ಉಪನಿಷತ್ತುಗಳದಾವ. ಅವುಗಳ ಸಾರ ಸರ್ವಸ್ವ ಭಗವದ್ಗೀತೆ. ಶರಣರ ವಚನಗಳು ಏನಿದಾವಲ್ಲ, ಅದು ಭಗವದ್ಗೀತೆಗೆ ಸರಿಸಮನಾದ ಒಂದು ಮೌಲ್ಯಗಳನ್ನ ಅದು ಇರ್ತದೆ. ವಚನಗಳಲ್ಲಿ ಏನಿಲ್ಲ ಹೇಳ್ರಿ ಬೇಕಾಗುತ್ತೆ. ಬಸವಣ್ಣ ಹೇಳ್ತಾರ, ಏನು ಹೇಳ್ತಾರ? ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾ ಏನು ಮಾಡಲಯ್ಯ? ಹೌದಾ? ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕರಸವಯ್ಯ. ಎಷ್ಟು ಮಂದಿಗೆ ಅರ್ಥ ಆಗ್ತದೆ? ಈ ಲಿವಿಂಗ್ ಬಾಡಿ ಇರೋದಲ್ಲ, ನೀವು ಇದ್ದೀವಲ್ಲ, ಅದೇ ರೀ ಬಸವಣ್ಣವ್ರು ಎಷ್ಟು ಹೇಳಿದ್ರಪ್ಪ ಅಂದ್ರೆ ನಮ್ಗೆ ಅರ್ಥನೇ ಆಗಲಿಲ್ಲ. ನಾವು ಭಗವದ್ಗೀತೆಯನ್ನ ಸಂಸ್ಕೃತ ಐತಿ, ಏನು ತಿಳಿತಿಲ್ಲ ಅಂದ್ವಿ ನಾವು. ಮತ್ತೇನು ಸಂಸ್ಕೃತ ಇಲ್ಲ, ಶರಣ ವಚನಗಳು ಅಚ್ಚ ಕನ್ನಡದ. ಮತ್ತು ನಾವ್ಯಾಕೆ ತಿಳ್ಕೊಂಡಿವಿ? ದೇವರು, ದೇವಸ್ಥಾನ ಮತ್ತು ಆತ್ಮನ ಪ್ರತಿರೂಪಗಳು ಏನದವ ಕೇವಲ 4 ವಚನಗಳು ನಮ್ಮ ಶರಣರು ಮುಂದಿಟ್ಟಾರ. ನಮಗೆ
ಈ ಖಾಲಿ ಕಂಬದ, ಹೌದಾ, ಇದನ್ನ ನೀವು ಉಳಿಸ್ಕೋರಿ. ಯಾಕಂದ್ರೆ ನಾವು ಆತ್ಮನ ಬಗ್ಗೆ ಮಾತಾಡ್ತೀವಿ. ಆತ್ಮ ಇದೆ, ಶರೀರ ಇಲ್ಲದ ತೇಗೊಂಡು ಏನು ಮಾಡೋರು? ಇವತ್ತು ಎಲ್ಲರ ಕಂಡೀಷನ್ ನಮಗೆ ಎಲ್ಲ ಗೊತ್ತೇ ಆಗ್ತಾ ಇಲ್ಲ. ಎಲ್ಲ ಅದ. ನಿಮ್ಮ ಹತ್ರ 10 ಕೋಟಿ ಆಸ್ತಿ ಅದ, ಹೆಂಡ್ರದಾರ, ಮಕ್ಕಳದಾರ, ಆಸ್ತಿ ಅದ, ಎಲ್ಲ ಅದ. ನೀವೇ ಇಲ್ಲ, ತೊಗೊಂಡು ಏನು ಮಾಡೋದು? ನೀವೇ ಇಲ್ಲಪ್ಪ, ಏನು ಮಾಡ್ತೀರಿ? ಈ ದೇಹ ಇಲ್ಲ, ನಶ್ವರ ಆಯ್ತಿದ್ದು ದೇಹ ಹೋಗ್ಬಿಡ್ತು. ಏನು ಮಾಡೋದ್ರಿ? ಈ ದೇಹ ಅಮೂಲ್ಯದ. ಅದಕ್ಕೆ ಪದೇ ಡಾಕ್ಟರ್ ಕುಟುಂಬದವ್ರು ಹೇಳ್ತಿರ್ತಾರೆ, ಕಾಪಾಡ್ಕೊರಿ ಅಂತ ತಿಳ್ಕೊಂಡು, ಹೌದಾ? ಅದಕ್ಕೆ ದೇಹದೊಳಗೆ ಪರಮಾತ್ಮ ಇರಬೇಕು. ಅದಕ್ಕೆ GS ಗುರುದ್ರು ಹೇಳ್ತಾರ, ಹೌದಾ? ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತಾರವ್ರ. ನಾ ಇಲ್ಲದ ಅನ್ನೋದಿಲ್ಲ, ಎಲ್ಲೋ ಹುಡುಕಿದೆ ಕಾಣದ ದೇವರ. ಎಲ್ಲೋ ಹುಡುಕಿದೆ ಕಾಣದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಿಗಳ ಗುರುತಿಸದಾದಿರು ನಮ್ಮೊಳಗೆ ಅಂತ. ನಮ್ಮೊಳಗೆ ಎಲ್ಲ ಅದರಿ. ಆತ್ಮನದನ್ನ, ಆತ್ಮನ ಪ್ರತಿರೂಪ ಪ್ರೀತಿಯದ, ವಿಶ್ವಾಸದ, ಹೌದಾ? ಅದನ್ನು ನಾವು ಕಾಣಲೇ ಇಲ್ಲ. ಹೊರ ಜಗತ್ತನ್ನು ಕಾಣ್ಲಿಕ್ಕೆ ಹೋದಿವಿ, ಒಳ ಜಗತ್ತಿನೊಳಗೆ ಕಾಣಲಿಲ್ಲ. ಅವ್ರು ಹೆಂಗೆ ಹೇಳಿದ್ರಲ್ಲ, ದೇಹ ದೇಗುಲ ಅಂತಿಕೊಂಡು. ನಾ ಅಂತೀನಿ ದೇಹ ಅದಕ್ಕೆ ಆಚೆ ಅದ. ಏನಪ್ಪ ಅಂತಂದ್ರೆ, ಈ ದೇಹ ಒಂದು ಕಾರ್ಗಾಡಿ ಇದು, ಹೌದಾ? 4 ಗಾಲಿಗಳ ನಮ್ಮ ಕಾಲುಗಳು, ಹೌದಾ? ಕಾಲು, ಕೈ. ಮತ್ತು ಒಳಗೊಂದು ಡಿಕ್ಕಿಯೊಳಗೊಂದು ಇದನ್ನಿಟ್ಟಾರ, ಒಂದು ಎಮರ್ಜೆನ್ಸಿ ಲೈಟ್. ಅದು ಯಾವುದಪ್ಪ ಅಂತಂದ್ರೆ, ನಿಮ್ಗೆ ಏನಾರ ಒಳಗೆ ಕೆಟ್ಟಿರಪ್ಪ ಅಂದ್ರೆ ಬೊನೆಟ್ ರಿಪೇರಿ ಮಾಡ್ತೀರಿ, ಅಲ್ಲೊಂದು ಲೈಟ್ ಇರ್ತದೆ. ಹಂಗೆ ನಮ್ಮ ದೇಹದೊಳಗೆ ಕೆಟ್ಟಿದ್ದು ಹೊರಗಲ್ಲ, ಒಳಗೆ ಕೆಟ್ಟೈತಿ. ನಿಮಗೆಲ್ಲ ಹಿಂಗೆ ಕಾಣಿಸ್ತಿರಲ್ಲ, ಚಲೋ ಸೀರೆ ಉಟ್ಕೊಂಡು ಅಂತ ನಗ್ತು ಬಂದಿರಿ. ಆದರೆ ಒಳಗೆ ಕೆಟ್ಟೈತಿ, ಒಳಗೆ ಅಳತೈತಿ ಜೀವ, ಹೊರಗೆ ನಗತೈತಿ. ಹೊರಗೆ ನಗಾಕತ್ತೀರಿ, ನೀವು ಮುಗುಳ್ನಾಗ ನಗಾಕತ್ತೀರಿ, ಒಳಗೆ ನಿಮ್ಮ ಬೆಂಕಿ ಜ್ವಾಲಾಮುಖಿ ಗ್ಯಾಸ್ ತುಂಬೈತಿ, ಅಸಮಾಧಾನದ ಗ್ಯಾಸ್ ತುಂಬೈತಿ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ, ಹೌದಾ? ಅದು ಆಗುತ್ತೆ, ಅವಾಗ ಬ್ಲಾಸ್ಟ್ ಆಗುತ್ತೆ. ಅದು ಮಗ್ಲಿದ್ದವ್ರಿಗೆ ಗೊತ್ತೂ ಆಗುತ್ತದೆ. ಅದು ಹೆಂಗೆ ಶಮನ ಮಾಡ್ತಾರ, ಹೆಂಗೆ ಶಮನ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟೇ. ಇದೆಲ್ಲ ಹೇಳ್ತಾ ಯಾಕೆ ಇವತ್ತಿನ ಸರ್ ಹೇಳಿದ್ವಿ, ಎಷ್ಟೋ ಜನಕ್ಕೆ ಒಳಿತಾಗೈತೆ ಅಂತ ತಿಳ್ಕೊಂಡು. ನನ್ನ ಮಗ ಆಯಿತು, ನಮ್ಮ ಮಗಳಾಯಿತು, ನನ್ನ ಸೊಸೆ ಆಯಿತು, ಒಟ್ಟು ಈ ಒಂದು ಏನು ಕಲಿತಾರಲ್ಲ, ಒಂದು ಈ ಯೋಗ ನಾಟ್ ಅಂತೀವಿ ನಾವು ಅದಕ್ಕೆ, ಹೌದಾ? ಈ ಒಂದು ಇದರೊಳಗೆ ಒಂದು ವಿಶಿಷ್ಟವಾದ ಕಲಾ ಅದ, ಎಲ್ಲೂ ಸಿಗೋದಿಲ್ಲ ಇದು. ಪರ್ಟಿಕ್ಯುಲರ್ಲಿ ನಮ್ಮ ಬೆನ್ನು ಹುರಿಯ ದೋಷವನ್ನು ಅದು ಕಳಿತೈತಿ. ವಿಚಿತ್ರವಾದಂಥ ಒಂದು ಇದು L2 L3 ಎಲ್ಲೆಲ್ಲ ಇದಾಗ್ಯಾವ, ರಿಪೇರಿ ಮಾಡ್ತಾರೆ ತನ್ನಿಂದ, ಹೌದಾ? ಈ ಸನ್ನಿವೇಶವನ್ನು ನಾ ಏನು ಹೇಳೋದಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿರಬೇಕು, ನಮ್ಮ ಆಶ್ರಮದೊಳಗೆ ಹಲ್ಲಿ, ಆನಂತರ ಕಪ್ಪಿ, ಕೆಲವು ಹಾವು ಬರ್ತಾವ, ಆನಂತರ ನಾಯಿ, ಬೆಕ್ಕು ಇವು ಬರ್ತಾವೆ. ಒಮ್ಮೊಮ್ಮೆ ಕಾಟ ಜಾಸ್ತಿ ಆದಾಗ ಒಮ್ಮೆ ಕಪ್ಪಿ ಒಯ್ದು ಅಷ್ಟು ದೂರ ರೀ, ಒಂದು 400-500 ಮೀಟರ್ ದೂರ ಬಿಟ್ಟು ಬಂದಿರ್ತೀವಿ. ಮರುದಿವ್ಸ ಮತ್ತೆ ಅದಕ್ಕೆ ಕಪ್ಪಿ ಒಳಗೆ ಬಂದಿರ್ತದೆ. ಅದಕ್ಕೆ ಕಪ್ಪಿ ಸೇಮ್ ಕಪ್ಪಿನ ಒಳಗೆ ಬಂದಿರ್ತದೆ. ಒಮ್ಮೆ ಹಾವು ಬೇಕಾದ್ರೆ ನೋಡಬೇಕು, ಯಾರು ನೀವು ಹಾವು ಕೊಡಿರ್ಬೇಕಾದ್ರೆ ಹುಟ್ಟುಕೊಂಡು ನಿಮ್ಮನ್ನು 1000 ಕಿಲೋಮೀಟರ್ ಅಟ್ಟಿಸ್ಕೊಂಡ್ಬರ್ತದೆ. ಅದು ಏನಿರಬೇಕು ಒಳಗೆ ಸೆನ್ಸಾರ್ ಅದಕ್ಕೆ. ನಾಯಿ, ಬೆಕ್ಕು ಎಷ್ಟು ಗ್ರಾಸ್ಪಿಂಗ್ ಕೆಪಾಸಿಟಿ ಅದಲ್ಲ. ಈ ಸದ್ಯ ನಾಯಿ, ಬೆಕ್ಕು ಕುಂತಿರ್ತಾವ ಮಗ್ಲ, ನಿಮಗೆ ಅಪಾಯ ಇತ್ತಪ್ಪ ಅಂದ್ರೆ ಸಂಕೇತ ತೋರಿಸ್ತಾವ. ಕುದುರೆ ಇತ್ತ ಅಂತ ತಿಳ್ಕೊರಿ, ನಿಮಗೆ ಅಪಾಯ ಇತ್ತಪ್ಪ ಅಂತಂದ್ರೆ ಹಿಂಗೆ ಒದರಿ ಅಪಾಯ ಐತೆ ಅಂತ ತೋರಿಸ್ತಾವ. ಹೀಗೆ ಮುಂಚೆನೇ ಅಪಾಯಗಳನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ತೋರಿಸ್ತಕ್ಕಂಥ ಆ ಪ್ರಾಣಿಗಳು, ಮತ್ತು ಏನು ಪ್ರಾಣಿಗಳು, ಆಲ್ಮೋಸ್ಟ್ ಪ್ರಾಣಿಗಳವು. ನಾವೇನಂತೀವಿ, ನಾವು ವಿ ಆರ್ ದ ಕ್ರೀಮ್ ಆಫ್ ಕ್ರಿಯೇಚರ್ ಅಂತೀವಿ. ನಾವು ಮನುಷ್ಯ ಅಗ್ದಿ ಒಂದು ಉತ್ತಮ ಒಂದು ಇದು ಅಂತೀವಿ. ನಮಗೇನು ಗೊತ್ತಾಗತ್ತೆ, ಮಣ್ಣು ಭೂಕಂಪ ಆಗುತ್ತಾ, ಮತ್ತು ಭೂಕಂಪ ಆಗುತ್ತಾ ಸತ್ತು ಹೋಗ್ತೀವಿ ನಾವು. ಗೊತ್ತಾಗೋದಿಲ್ಲ ಮಕ್ಕಳು. ಎಂಥ ಗಂಟನ್ನು ಕೊಟ್ಕೊಂತೀರಿ ಗೊತ್ತೇ ಇಲ್ಲ. ಅವ್ನು ಎಂಥವ್ರು ಶ್ರಮ ಕಾಣ್ತಿಟ್ಟು ಹುಡುಕದನೋ ಇದು ಅದನೋ ಎಂಥವ್ರು ಗೊತ್ತಾಗೋದಿಲ್ಲ ನಿಮಗೆ, ಹೌದಾ? ಅಂಥವ್ರು ಕಟ್ಕೊತೀರಿ ನೀವು, ಗೊತ್ತಾಗೋದಿಲ್ಲ ಏನು ನಿಮಗೆ? ಅಂತ ಗ್ರಾಸ್ಪಿಂಗ್ ಕೆಪಾಸಿಟಿ ಕಳ್ಕೊಂಡ್ಬಿಟ್ರಿ ನೀವು. ಕಮ್ಕೊಂಡ್ಬಿಟ್ಟಿರಿ ನೀವು. ಯಾಕೆ? ಕುದುರೆಯಲ್ಲಿ, ನಾಯಿಯಲ್ಲಿ, ಬೆಕ್ಕಿನಲ್ಲಿ, ಹಾವಿನಲ್ಲಿ, ಕಪ್ಪೆಯಲ್ಲಿ ಇರ್ತಕ್ಕಂಥ ಆ ಒಂದು ಗ್ರಹಣ ಶಕ್ತಿ ನಮ್ಮೊಳಗೆ ಯಾಕಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದ. ಆದರೆ ನಾ ಹೇಳ್ತೀನಿ, ನಮ್ಮೊಳಗೆ ಅದು. ಆದ್ರೆ ವಯರ್ ಲೂಸ್ ಆಗ್ಯಾವ. ಆನಂತರ ಅದಕ್ಕೆ ಏನು ಕುಂತಪ್ಪ, ಕಾರ್ಬನ್ ಕುಂತೈತೆ. ನಾವು ಯಾವಪ್ಪ ಅಂದ್ರೆ ಸರ್ಚಕ್ರಗಳು ಅಂತೀವಿ ನಾವು. ಯಾವ ಸರ್ಚಕ್ರಗಳನ್ನು ಉದ್ದೀಪನ ಮಾಡ್ಕೊರಿ, ವಿಶೇಷವಾಗಿ ಆಜ್ಞಾ.
ಇದನ್ನು ಉದ್ದೀಪನ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಗೊತ್ತಾಗುತ್ತೆ. ಇದನ್ನು ಮೂಲವಾಗಿ ಇಟ್ಕೊಂಡ ಯೋಗಿಗಳು ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳ್ಕೊಂಡ್ರು. ಮತ್ತು ಯೋಗಿಗಳು ಅರ್ಥ ಆಗಲ್ಲ, ನಿಮಗೂ ಅದ, ಬಟ್ ನೀವು ಆ ಕಡೆ ಗಮನ ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಟ್ಯಾಪಿಂಗ್ ಅಂತ, ಟ್ಯಾಪಿಂಗ್ ದಿ ಇನ್ನರ್ ಪೊಟೆನ್ಷಿಯಲಿಟಿ, ಟ್ಯಾಪಿಂಗ್ ವಿತ್ ಅವರ್ ಇನ್ನರ್ ಕಾನ್ಷಿಯಸ್ನೆಸ್ ಅಂತೀವಿ ನಾವು. ಈ ಟ್ಯಾಪಿಂಗ್ ಎಲ್ಲಿ ಆಗ್ತದಪ್ಪ ಅಂತಂದ್ರೆ ಇಂಥ ಸ್ಥಾನ. ಯಾಕಂದ್ರೆ ನಿಮ್ಮ ದೇಹದೊಳಗೆ ಒಂದು ಗುಪ್ತವಾದ ಒಂದು ಶಕ್ತಿ ಅದ. ಆ ಶಕ್ತಿಯನ್ನು ಟ್ಯಾಪಿಂಗ್ ಮೂಲಕ ನಿಮ್ಮ ವಿವಿಧ ಚಕ್ರಗಳನ್ನು ಇದನ್ನ ಟ್ಯಾಪ್ ಮಾಡಿ ಅದಕ್ಕೆ ಎನಿಸ್ತಾರೆ. ಅದಕ್ಕೆ ಅದರ ಮಸಾಜ್ ಮೂಲಕ, ಆನಂತರ ಏನು ಚಿರೋಪ್ರಾಕ್ಟಿಕ್ ಮೂಲಕ, ಆನಂತರ ನಮ್ಮ ಯೋಗಿಕ್ ನಾಟ್ಗಳ ಮೂಲಕ ಆಕ್ಟಿವ್ ಮಾಡ್ತಾರೆ. ಅವಾಗ ನೀವು ಪೂರಾ ಮುಖ್ಯ ಆಗ್ತೀರ. ಅದಕ್ಕೆ ಅಂಥದ್ದೊಂದು ಅದ್ಭುತ ಒಂದು ತಂತ್ರಗಳೆಲ್ಲ ಕೂಡಿದಂಥ ಈ ನಮ್ಮ ಮಗಳು ಇನ್ನು ಮೇಲೆ ನಿಮಗೆ ಸೇವೆ ಕೊಡ್ತಕ್ಕಂಥ ಏನು ತಂತ್ರಗಳದಾವಲ್ಲ, ಇವನ್ನ ನೀವೆಲ್ಲರೂ ಬಳಸ್ಬೋದು. ಆನಂತರ ಇವರು ಸ್ಥಳಾಧಿಕಾರಿಗಳು ಅವರು ಬೇರೆ ಬೇರೆ ರೀತಿಯಿಂದ ಹಣ, ಸಂಪತ್ತು, ಭೂಮಿ ಎಲ್ಲ ಕೊಟ್ಟಾರ. ಇದೊಂಥರ ಒಂದು ದಾನ ಅವರು, ಇದೊಂಥರ ಅವರ ಸೇವಾ, ಇದೊಂಥರ ಸಹಾಯ ಅವರು. ಸೊ ಅವರ ಸಹಾಯ ನಮ್ಮ ಜೋಳದಾರ್ ಕುಟುಂಬದ ವತಿಯಿಂದ ನಡೆದಂಥ ಈ ಒಂದು ಸೇವೆ, ಸಮಾಜ ಸೇವೆ ಇರೋದಲ್ಲ.